ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಮೇಡಮ್ ನಮಗೆ 30ನೇ ಕಂತಿನ ಹಣ ಬಂದಿಲ್ಲ, ನಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂತ ತುಂಬಾ ಕಮೆಂಟ್ಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಹಣ ಬಿಡುಗಡೆ ಆಗಿದೆಯಾ? ಸೊ ಎಲ್ರಿಗೂ ಬಂದಿದೆ, ನಿಮಗೆ ಬಂದಿಲ್ವಾ? ಅಥವಾ ಹಣನೇ ಬಿಡುಗಡೆ ಆಗಿಲ್ವಾ? ಎಲ್ಲದ್ರ ಬಗ್ಗೆನೂ ಕೂಡ ಸ್ಪಷ್ಟನೆಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಕೆಲವೊಬ್ರು ಕೇಳ್ತಾ ಇದ್ದೀರಾ, ಸೊ ನಮಗೆ ಜೀವಿತಾವಧಿ ಪ್ರಮಾಣ ಪತ್ರ ಏನ್ ಕೊಡ್ಬೇಕಾಗಿತ್ತಲ್ವಾ, ಸೊ ಅದನ್ನ ಕೊಟ್ಟಿಲ್ಲ, ಸೊ ಹಾಗಾಗಿ ಏನಾದ್ರು ಹಣ ನಿಂತೋಗಿದ್ಯಾ ಅಂತ ಕೆಲವಷ್ಟು ಫಲಾನುಭವಿಗಳು ಪರ್ಸನಲ್ ಆಗಿ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ನಿಜವಾಗ್ಲೂ ಕೂಡ ಈ ಒಂದು 30ನೇ ಕಂತಿನ ಹಣ ಜಮಾ ಆಗಿದ್ಯಾ ಅಂತ ಕೆಲವಷ್ಟು ಫಲಾನುಭವಿಗಳಿಗೆ ಡೌಟ್ ಇದೆ. ಇನ್ನಷ್ಟು ಕೆಲ ಫಲಾನುಭವಿಗಳು ಏನ್ ಕೇಳ್ತಾ ಇದ್ದೀರಾ, ಮೇಡಮ್ ನಮ್ಮ ಖಾತೆಗಳಿಗೆ ಜಮಾನೇ ಆಗಿಲ್ಲ, ಯಾವಾಗ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಅಂದ್ರೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಸೊ ನಾನು ಮೊನ್ನೆ ಒಂದು ಸ್ಕ್ರೀನ್ ಶಾಟ್ ಸಮೇತ ತೋರಿಸ್ದೆ ಅಲ್ವಾ. ಸೊ 30ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಒಬ್ರು ಮೆಸೇಜ್ ಅನ್ನ ಮಾಡಿದ್ದಾರೆ ಅಂತ. ಸೊ ಒಬ್ರು 30 ಅಂತ ಮಾಡಿದ್ರೆ ಇನ್ನೊಬ್ರು 31ನೇ ಕಂತಿನ ಹಣ ಬಂತು ಅಂತ ಮೆಸೇಜ್ ಅನ್ನ ಮಾಡಿದ್ದಾರೆ. ಸೊ ಇದೇನಕ್ಕೆ ಈ ರೀತಿ ಮಾಡ್ತಾರೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ಇವಾಗ ಜಮಾ ಆಯ್ತು ಅಂತ ಕಮೆಂಟ್ ಹಾಕಿದ ತಕ್ಷಣ ಕೆಲವಷ್ಟು ಫಲಾನುಭವಿಗಳು ಏನ್ ಮಾಡ್ಬಿಡ್ತಾರೆ, ಪಟಾನೆ ನಿಮ್ದು ಯಾವ ಜಿಲ್ಲೆ, ನಿಮ್ಮ ಊರು ಯಾವುದು, ಸೊ ಈ ರೀತಿ ಕಮೆಂಟ್ ಗಳನ್ನ ಮಾಡ್ತಾರೆ. ಸೊ ಆ ರೀತಿಯಾಗಿ ಕಮೆಂಟ್ ಗಳನ್ನ ರಿಪ್ಲೈ ಮಾಡ್ತಾರೆ ಅಲ್ವಾ. ಸೊ ಅದೊಂದು ಖುಷಿ ಕೊಡುತ್ತೆ ಅಂತವ್ರಿಗೆ. ಸೊ ಹಾಗಾಗಿ ಏನ್ ಮಾಡ್ಬಿಡ್ತಾರೆ, ಹಣ ಜಮಾ ಆಯ್ತು ನಮ್ಮ ಖಾತೆಗೆ ಬಂತು ಅಂತ ಕೆಲವೊಬ್ರು ಆ ರೀತಿಯಾಗಿ ಹೇಳೋ ಒಂದು ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಹೊರತುಪಡಿಸಿದ್ರೆ ನಾನು ಬಂದಿರಬಹುದು ಅಂತ ಅನ್ಕೊಂಡಿದ್ದೆ. ಯಾಕೆಂತಂದ್ರೆ ಅವಾಗ ಆಲ್ರೆಡಿ ಹಣ ಜಮಾ ಮಾಡುವಂತಹ ಒಂದು ಪ್ರಕ್ರಿಯೆ ಶುರು ಆಗ್ತಾ ಇದೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದ್ರಿಂದ ಸೊ ಹಣ ಜಮಾ ಆಗಿರ್ಬೋದು, ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಹೇಳ್ಬೇಕಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 30ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಇದಕ್ಕೆ ಮಹಿಳಾ ಹಾಗೂ ಮಕ್ಕಳಾಭಿವೃದ್ಧಿ ಕಲ್ಯಾಣ ಇಲಾಖೆಯವರು ಏನ್ ಹೇಳ್ತಾರೆ ಅಂತ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಇಲ್ಲಿ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇದ್ದಾರೆ. ಸೊ ನೀವು ಕೇಳ್ಬೋದು, ಸೊ ಯಾವ ಕಂತಿಗೂ ಇಲ್ಲದೆ ಇರೋದು ಇವಾಗ ಸ್ಪೆಷಲ್ ಆಗಿ ಈ ಕಂತಿಗೆ ಟೆಕ್ನಿಕಲ್ ಇಶ್ಯೂನ ಸೊ ಈ ಟ್ರಯಲ್ ಟೆಸ್ಟ್ ಅಂತಾನೂ ಕೂಡ ಬಿಡುಗಡೆ ಮಾಡಿಲ್ಲ, ಹಂತದಲ್ಲೂ ಕೂಡ ಬಿಡುಗಡೆ ಮಾಡ್ತಾ ಇಲ್ವಲ್ಲ ಅಂತ ನೀವು ಕೇಳ್ಬೋದು. ಸೊ ಖಂಡಿತವಾಗ್ಲೂ ಏನಂತ ಅಂದ್ರೆ ಇವಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೈ ಎಲೆಕ್ಷನ್ ಕೂಡ ನಡೀತು. ಸೊ ಅದರ ಒಂದು ರಿಸಲ್ಟ್ ಕೂಡ ಬಂತು. ಸೊ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ, ಸೊ ಪ್ರತಿಯೊಬ್ರು ಕೂಡ ಇವಾಗ ಏನ್ ಮಾಡಿದ್ದಾರೆ, ಸೊ ಆ ಕಡೆ ಸ್ವಲ್ಪ ಬಿಸಿ ಆಗಿದ್ದಾರೆ. ಸೊ ಅದರಿಂದ ಏನಾಗ್ತಾ ಇದೆ ಅಂತ ಅಂದ್ರೆ ಇವಾಗ ನಿಮ್ಗೆ ಹಣವನ್ನ ಬಿಡುಗಡೆ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು 2ನೇ ವಾರದಲ್ಲೋ ಅಥವಾ 3ನೇ ವಾರದಲ್ಲೋ ನಿಮ್ಗೆ ಏನ್ ಮಾಡ್ತಾರೆ, ಈ ಒಂದು ಹಣವನ್ನ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಇದೆ. ಬಟ್ ಏನಾರ ಆಗ್ಲಿ ಈ ಒಂದು ತಿಂಗಳು ಕೊನೆ ಆಗಸ್ಟ್ರಲ್ಲಿ ಹಣವನ್ನ ಬಿಡುಗಡೆ ಮಾಡಬಹುದು ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದೀವಿ. ಸೊ ಮಾಡ್ಲಿ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ಸೊ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಸೊ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇಲ್ಲಿ ಜೀವಿತ ಪ್ರಮಾಣ ಪತ್ರವನ್ನ ಕೊಡ್ಬೇಕಾ, ಸೊ ಇದನ್ನ ಕೊಟ್ಟಿಲ್ಲ ಅಂತ ಏನಾದ್ರು ನಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ವಾ ಅಂತ ಕೆಲವೊಬ್ರು ಕೇಳ್ತಾ ಇದ್ದೀರಾ. ಸೊ ಜೀವಿತ ಪ್ರಮಾಣ ಪತ್ರವನ್ನ ಕೊಡಬೇಕು ಅಂತ ಅಂದ್ರೆ ಇವಾಗ ಸತ್ತೋಗಿರೋರು ಯಾರು, ಬದುಕಿರೋರು ಎಷ್ಟು ಜನ ಇದ್ದಾರೆ, ಸತ್ತಿರೋರು ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳದಲ್ಲೇ ಸರ್ಕಾರ ಏನ್ ಮಾಡ್ತಾ ಇತ್ತು, ಹಣವನ್ನ ಜಮಾ ಮಾಡ್ತಾ ಇತ್ತು. ಸೊ ಸತ್ತವ್ರ ಅಕೌಂಟ್ ಗಳಿಗೂ ಕೂಡ ಏನಾಗ್ತಾ ಇತ್ತು, 2,000 ಹಣ ಜಮಾ ಆಗ್ತಿತ್ತಂತೆ. ಸೊ ಅದನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಸರ್ಕಾರ ಏನ್ ಹೇಳ್ತು, ಜೀವಿತ ಪ್ರಮಾಣ ಪತ್ರವನ್ನ ಕೊಡೋದು ಕಡ್ಡಾಯವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಹೊರತು ನೀವು ಇವತ್ತಿಂದನೇ ಕೊಡ್ಬೇಕು ಅಂತ ಎಲ್ಲೂ ಕೂಡ ಅವರು ಅನೌನ್ಸ್ ಮಾಡಿಲ್ಲ. ಸೊ ಆ ರೀತಿಯಾಗಿ ಅವರು ಕನ್ಫರ್ಮ್ ಆಗಿ ಈ ಒಂದು ಪತ್ರವನ್ನ ಕೊಡ್ಬೇಕು ಅಂತ ಅನ್ನೋದಾದ್ರೆ ಸೊ ಟಿವಿ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರವನ್ನ ಮಾಡ್ತಾ ಇದ್ರು. ಸೊ ಆ ರೀತಿಯಾಗಿ ಏನೂ ಇಲ್ಲ. ಸೊ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಿಲ್ಲ. ಅದನ್ನ ಇನ್ನೂ ಕೂಡ ಅವರು ಜಾರಿಗೆ ಅಫಿಷಿಯಲ್ ಆಗಿ ಅವರು ನೋಟಿಫಿಕೇಶನ್ ಕಳಿಸ್ಬಿಟ್ಟು ನೀವು ಇಂಥ ದಿನದಿಂದ ಕೊಡ್ಲೇಬೇಕು ಅಂತ ಏನ್ ಸರ್ಕಾರದ ಕಡೆಯಿಂದ ಹೇಳಿಲ್ಲ. ಸೊ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ಏನ್ ಹಣ ಜಮಾ ಆಗ್ತಾ ಇದೆ, ಸೊ ಅದು ಜಮಾ ಆಗ್ತಾನೆ ಇದೆ. ಈ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಿಲ್ಲ ಸರ್ಕಾರ. ಸೊ ಹಾಗಾಗಿ ಹಣ ಬಂದಿಲ್ಲ. ನೆಕ್ಸ್ಟ್ ಈ ಒಂದು ವೀಕಲ್ಲಿ ಫಸ್ಟ್ನೇ ವೀಕಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಸೊ ಸರ್ಕಾರ ಹೇಳಿದ ಪ್ರಕಾರ ಈ ಒಂದು ಮೇ ತಿಂಗಳಲ್ಲಿ ಯಾರಿಗೆಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಅಲ್ವಾ, ಸೊ ಹಣ, ಸೊ ಅದನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪೆಂಡಿಂಗ್ ಹಣ ಬಿಡುಗಡೆ ಮಾಡ್ತಾರಾ ಅಥವಾ 30ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತಾರಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಸೊ ವೇಟ್ ಮಾಡಿ ನೋಡೋಣ. ಸದ್ಯಕ್ಕೆ ಹಣ ಬಿಡುಗಡೆ ಆಗಿಲ್ಲ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದ್ ವೇಳೆ ಬಿಡುಗಡೆ ಆಯ್ತು ಅಂತ ಅಂದ್ರೆ ಕನ್ಫರ್ಮ್ ಆಗಿ ನ್ಯೂಸ್ ಅನ್ನ ನಾವು ಎಲ್ಲಾ ಕಡೆನೂ ಕೂಡ ತಿಳ್ಕೊಂಡು ಬಿಡುಗಡೆ ಆಗಿದ್ಯಾ ಇಲ್ವಾ ಅನ್ನೋದನ್ನ ಎಲ್ಲಾನು ಕೂಡ ವೆರಿಫೈ ಮಾಡ್ಬಿಟ್ಟು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸೊ ಈ ಒಂದು ಮಾಹಿತಿ ತುಂಬಾನೇ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಇನ್ನೇನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ. ಅತಿ ಹೆಚ್ಚು ಕಮೆಂಟ್ ಯಾವ್ದ್ರ ಬಗ್ಗೆ ಬಂದಿರುತ್ತೆ ಸೊ ಅದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ.